me forever on fire. ಇನ್ನೊಂದು ದೇವಸ್ಥಾನ ಬೇಕಾದರೆ ನೀವು ಕಟ್ಕೊಳ್ಳಿ, ಆದರೆ ಕೇದಾರನಾಥ ಹೆಸರು ಯಾಕೆ ಬಳಸ್ಕೊಳ್ತಾ ಇದ್ದೀರಾ? ಅದು ಹಿಮದಲ್ಲಿ ಪ್ರತಿಷ್ಠಾಪನೆ ಆಗಿರತಕ್ಕಂಥ ಅದ್ಭುತವಾಗಿರತಕ್ಕಂಥ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದೆಂದು ಖ್ಯಾತಿಯಾಗಿರತಕ್ಕಂಥ ಒಂದು ಮಂದಿರ. ಅದರಲ್ಲಿ ನೀವು ಯಾಕಪ್ಪ ಇಂಥ ಕೆಲಸ ಮಾಡ್ತಾ ಇದ್ದೀರಿ? ಧರ್ಮದ ವಿರುದ್ಧ ಅಲ್ವಾ ಇದು? ಧರ್ಮದ ಕೆಲಸಗಳಲ್ಲಿ ರಾಜಕಾರಣಿಗಳು ಯಾಕಪ್ಪ ಇಷ್ಟು ಮುನ್ನುಗ್ತಾ ಇದ್ದೀರಿ ನೀವು? ನಿಮಗೇನಿದೆ ಇಲ್ಲಿ ಕೆಲಸ? ಧರ್ಮದ ವಿಚಾರಗಳಲ್ಲಿ ರಾಜಕಾರಣಿಗಳು ಯಾಕೆ ಮೂಗು ತೋರಿಸ್ತಾ ಇದ್ದೀರಾ ನೀವು ಅಂಥೇಳಿ ಅವಿಮುಕ್ತೇಶ್ವರಾನಂದ ಶ್ರೀಗಳು ಒಂಥರ ಚಾಟಿ ಬೀಸಿದ್ದಾರೆ, ಸಿಟ್ಟು ಮಾಡಿಕೊಂಡಿದ್ದಾರೆ ಅವರು. ಅಟ್ ದ ಸೇಮ್ ಟೈಮ್ ಉತ್ತರಾಖಂಡದಲ್ಲಿ ಕೇದಾರನಾಥ ಏನು ದೇವಸ್ಥಾನ ಇತ್ತಲ್ಲ, ಈ ಒಂದು ದೇವಸ್ಥಾನದ ಪ್ರತಿರೂಪವನ್ನು ದೆಹಲಿಯಲ್ಲಿ ನಿರ್ಮಾಣ ಮಾಡ್ತಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇದಾರನಾಥದ ಅರ್ಚಕರೆಲ್ಲರೂ ಕೂಡ ಸಿಟ್ಟು ಮಾಡಿಕೊಂಡಿದ್ದಾರೆ. ಗರ್ವಾಲ್ ಹಿಮಾಲಯದಲ್ಲಿ ಚಾರ್ಧಾಮ್ ಯಾತ್ರೆಯ ವಿರುದ್ಧ ಒಂದು ಪಿತೂರಿ ನಡೆದಿದೆ. ಇಲ್ಲಿ ಕೇದಾರ ದೇಗುಲ ಪ್ರವೇಶದಿಂದ ಒಂದು ಪ್ರದೇಶದಿಂದ ಒಂದು ಶಿಲೆಯ ವಿಗ್ರಹವನ್ನು ಇಲ್ಲಿ ಅವ್ರು ಹೇಳ್ತಿದ್ದಾರೆ. ದೇವಾಲಯದ ಆವರಣದಲ್ಲೇ ಉತ್ತರಾಖಂಡ CM ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ, ಘೋಷಣೆಗೆ ಹೋಗಿದ್ದಾರೆ. ಉತ್ತರಾಖಂಡ್ CM ಪುಷ್ಕರ್ ಸಿಂಗ್ ಧಾಮಿ ರಾಜೀನಾಮೆ ಕೊಡಬೇಕು ಅಂತ ಅರ್ಚಕರು ಒಂದು ಕಡೆ ಆಗ್ರಹವನ್ನು ಮಾಡಿದ್ದಾರೆ. ಒಂದು ಪರ್ಯಾಯ ದೇಗುಲವನ್ನು ಯಾಕ್ರಪ್ಪ ನೀವು ನಿರ್ಮಾಣ ಮಾಡ್ತಾ ಇದ್ದೀರಿ? ನಿಮ್ಮ ಉದ್ದೇಶ ಏನು? ಮಾಡೋದು ತಪ್ಪಲ್ವಾ ಇದು? ಧರ್ಮಕ್ಕೆ ವಿರುದ್ಧ ಅಲ್ವಾ? ರಾಜಕಾರಣಿಗಳಿಗೆ ಇದರಲ್ಲಿ ಏನು ಕೆಲಸ? ಸಾವಿರಾರು ವರ್ಷಗಳಿಂದ ನಡೆಸ್ಕೊಂಡು ಬಂದಿರತಕ್ಕಂಥ ಪರಂಪರೆಯನ್ನು ಈ ಥರ ಮಾಡ್ತಾ ಇದ್ದೀರಲ್ಲ, ಸರಿನಾ? ಗರ್ವಾಲ್ ಹಿಮಾಲಯದಲ್ಲಿ ಚಾರ್ಧಾಮ್ ಯಾತ್ರೆ ವಿರುದ್ಧವಾಗಿ ಒಂದು ಕಡೆ ಪಿತೂರಿ ಇದೆ. ಕೇದಾರನಾಥ ಹೆಸರು ದೇಗುಲಗಳ ಪವಿತ್ರತೆಗೆ, ಶಾಸ್ತ್ರಗಳಿಗೆ ಇಲ್ಲಿ ಧಕ್ಕೆ ಆಗ್ತಾ ಇದೆ. ಕೇದಾರ ದೇಗುಲ ಪ್ರದೇಶದಿಂದ ಒಂದು ಶಿಲೆಯನ್ನು ನೋಡಿ, ಯಾವ ಕೇದಾರನಾಥ ದೇವಸ್ಥಾನ ಇದೆಯಲ್ಲ ಅದೇ ಪ್ರದೇಶದಿಂದ ಒಂದು ಶಿಲೆಯನ್ನು ಆಲ್ರೆಡಿ ಸ್ಥಳಾಂತರಿಸ್ಬಿಟ್ಟಿದ್ದಾರಂತೆ. ಅಲ್ಲೋಗಿ ಅದರಲ್ಲಿ ಮೂರ್ತಿ ಕೆತ್ತಿಸ್ಬಿಟ್ಟು ಅಲ್ಲಿ ಇಟ್ಬಿಡ್ತಾರೆ ಅಂತ ಈ ಅರ್ಚಕರಲ್ಲಿ ವಾದವನ್ನು ಮಾಡ್ತಾ ಇರೋದು. ಹಾಗಾಗಿ ಜುಲೈ 10ನೇ ತಾರೀಕು ದೆಹಲಿಯಲ್ಲಿ ಕೇದಾರನಾಥ ದೇಗುಲ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಆಗಿದೆ. ಇಲ್ಲಿ ಜುಲೈ 10ರಂದೇ ಶಂಕುಸ್ಥಾಪನೆ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಕೇದಾರನಾಥದ ಅರ್ಚಕರು ಇದೀಗ ಬೀದಿಗಿಳಿದಿದ್ದಾರೆ, ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಕೆಲಸ ಯಾವುದೇ ಕಾರಣಕ್ಕೂ ಆಗಬಾರ್ದು. 12 ಜ್ಯೋತಿರ್ಲಿಂಗಗಳ ಮಹತ್ವವನ್ನು ರಾಜಕೀಯದ ಕಾರಣಗಳಿಗಾಗಿ, ರಾಜಕೀಯ ನಾಯಕರ ಒತ್ತಾಸೆಗಳಿಗಾಗಿ ಬಲಿ ಕೊಡಬಾರ್ದು ಅಂತ ಕೂಡ ಹೇಳ್ತಾ ಇದ್ದಾರೆ. स्वामी जी वहाँ आते हैं और उनको श्रद्धांजलि देते हैं, लेकिन दुख का विषय है उनका अंतिम संस्कार होने से पहले ही धामी जी दिल्ली जाते हैं और जिस क्षेत्र का विधायक का निधन हो गया हो उस क्षेत्र में जो केदारनाथ का मंदिर है उसका दूसरा मंदिर बनाने के लिए और उसका शिलान्यास करने के लिए धामी जी दिल्ली पहुँचते हैं। ये हमारे चारों धाम के लिए बहुत बड़ा दुर्भाग्यपूर्ण है और इसका विरोध हम ग्राम सभा से और विधानसभा तक करेंगे। और दिल्ली में जो धामी जी केदारनाथ की शिला उठा करके ले गए और वहाँ की परंपरा को जो भ्रष्ट छेड़खानी किया, वहाँ की परंपरा को अक्षुण किया, उसको धामी जी को भुगतना पड़ेगा और हम इसको अच्छे से पटला विरोध करेंगे। और धामी जी वहाँ आते हैं और उनको श्रद्धांजलि देते हैं, लेकिन दुख का विषय है उनका अंतिम ಇದೀಗ ಸಂತೋಷ್ ಇದ್ದಾರೆ. ಸಂತೋಷ್, ಉತ್ತರಾಖಂಡದ CM ದೆಹಲಿಯಲ್ಲಿ ಹೋಗಿ ಕೇದಾರನಾಥದ ಪ್ರತಿರೂಪ ಸ್ಥಾಪನೆ ಮಾಡಬೇಕು ಅಂಥೇಳಿ ಕೇದಾರನಾಥದ ಹೆಸರನ್ನು ಬಳಸ್ಕೊಂಡು ಅಲ್ಲೊಂದು ಮಂದಿರ ಮಾಡ್ತಾ ಇದ್ದಾರೆ ಅಂಥೇಳಿ ಕೇದಾರನಾಥದಲ್ಲಿ ಅನೇಕ ಅರ್ಚಕರು ಒಂದು ಕಡೆ ಸಿಟ್ಟಿಗೆದ್ದಿದ್ದಾರೆ. ಇದು ಒಂದು ಭಾಗ. ಅವಿಮುಕ್ತೇಶ್ವರಾನಂದ ಶ್ರೀಗಳು ಇದರ ಬಗ್ಗೆ ಕೆಂಡ ಆಗಿದ್ದಾರಲ್ಲ, ಇದು ಇನ್ನೊಂದು ಇಂಪಾರ್ಟೆಂಟ್ ವಿಷಯ. ಇದು ದೆಹಲಿಯಲ್ಲೂ ಕೂಡ ಅವರು ಇದರ ಹಿಂದಿನ ರಾಜಕಾರಣವನ್ನು ವಿರೋಧ ಮಾಡಿದರು. ನಿಮಗೆ ಅಯೋಧ್ಯೆ ವಿಷಯ ಬಂದಾಗಲೂ ಕೂಡ ಅವರು ವಿರೋಧ ಮಾಡಿದರು. ಒಂದು ದೇವಸ್ಥಾನ ಪೂರ್ಣವಾಗದೆ ಅಲ್ಲಿ ಮೂರ್ತಿಯನ್ನು ತೆಗೆದುಕೊಂಡು ಹೋಗಿ ಪ್ರತಿಷ್ಠಾಪನೆ ಮಾಡೋದು ಧರ್ಮದ ನಿಷಿದ್ಧ ಅದು ಅಂತ ಕೂಡ ಹೇಳಿದರು. ಆದರೆ ಇದೀಗ ಇಲ್ಲಿಗ ಕೇದಾರನಾಥದ ಪ್ರತಿರೂಪವನ್ನು ದೆಹಲಿಯಲ್ಲಿ ಮಾಡೋಕ್ಕೆ ಉತ್ತರಾಖಂಡದ CM ಹೋಗಿದ್ದಾರೆ ಅಂತ ಬಂದಾಗ ಏನು ಕಮರ್ಷಿಯಲ್ ಆಸ್ಪೆಕ್ಟ್ಸಾ ಇದು? ಏನು ಉದ್ದೇಶ? ಅದಕ್ಕೆ ಅವ್ರು ಹೇಳ್ತಿದ್ದಾರೆ 12 ಜ್ಯೋತಿರ್ಲಿಂಗಗಳಷ್ಟೇ ಆಚಾರ್ಯರಿಂದ ಪ್ರತಿಷ್ಠಾಪನೆ ಆಗಿರೋದು, ಅದಕ್ಕೆ ಧಾರ್ಮಿಕ ಮಹತ್ವಗಳಿದೆ, ಏನಕ್ಕಿಂತ ಕೆಲಸ ಮಾಡ್ತಾ ಇದ್ರಿ ಅಂತ ಕೇಳ್ತಾ ಇದ್ದಾರೆ. ಏನೇನು ಆಗ್ತಾ ಇದೆ ಈ ವಿಚಾರದಲ್ಲಿ ಅಂತ. ರಮಾಕಾಂತ್, ಪ್ರಮುಖವಾಗಿ ಕೇದಾರನಾಥನ ಮಂದಿರದ ಆವರಣದಲ್ಲಿ ಪ್ರತಿನಿತ್ಯವೂ ಕೂಡ ಭಂ ಭಂ ಭೋಲೆ ಅನ್ನುವಂತಹ ಒಂದು ಘೋಷಣೆ ಕೇಳಲಿಕ್ಕೆ ಸಿಗ್ತಾ ಇತ್ತು. ಎಲ್ಲರೂ ಕೂಡ ಭಕ್ತಿ ಭಾವದಲ್ಲಿ ತಮ್ಮನ್ನು ತಾವು ಮರೆತು ಭಾವಪರವಶರಾಗ್ತಾ ಇದ್ರು. ಆದರೆ ಅದೇ ಮಂದಿರದ ಆವರಣದಲ್ಲಿ ಈಗ ಪುಷ್ಕರ್ ಸಿಂಗ್ ಧಾಮಿ ಅವರು ರಾಜೀನಾಮೆ ಕೊಡಬೇಕು, ಯಾವುದೇ ಕಾರಣಕ್ಕೂ ಕೂಡ ನಾವು
ಕೇದಾರನಾಥನ ಮಂದಿರದ ಒಂದು ವಿಷಯದಲ್ಲಿ ಯಾರಿಗೂ ಕೂಡ ಯಾವುದೇ ಒಂದು ರಾಜಕೀಯ ಶಕ್ತಿಗಳಿಗೂ ಕೂಡ ನಾವು ಇಲ್ಲಿ ಮಧ್ಯಪ್ರವೇಶ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂತಹ ಘೋಷಣೆಗಳು ಮೊಳಗ್ತಾ ಇದೆ. ಇನ್ನು ಪ್ರಮುಖವಾಗಿ ನಾವು ನೋಡಿದ್ದೇ ಆದರೆ ಈಗಾಗಲೇ ರಾಮ ಮಂದಿರದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಇಡೀ ದೇಶದ ಹಿಂದೂ ಧರ್ಮದ ಪರಂಪರೆಯಲ್ಲಿ ಅತ್ಯುನ್ನತ ಗೌರವಯುತವಾದಂತಹ ಸ್ಥಾನ, ಪ್ರತಿಯೊಬ್ಬರಿಗೂ ಕೂಡ ಗುರುಗಳ ಒಂದು ಪೂಜ್ಯನೀಯ ಸ್ಥಾನದಲ್ಲಿ ಕುಂತಿರುವಂತಹ ಶಂಕರಾಚಾರ್ಯರು ವಿರೋಧವನ್ನು ಮಾಡ್ತಾರೆ. ಅವರು ಕೂಡ ಅಲ್ಲಿ ಯಾವಾಗ ಉದ್ಘಾಟನೆ ಕಾರ್ಯಕ್ರಮ ಆಯಿತು ಅಲ್ಲಿ ಹೋಗಲಿಲ್ಲ. ಅದಾದ ಬಳಿಕ ಯಾವ ರೀತಿಯಾಗಿ ದೇವಸ್ಥಾನದಲ್ಲಿ ಅಂದರೆ ರಾಮ ಮಂದಿರದ ದೇವಸ್ಥಾನದಲ್ಲಿ ಅವಾಂತರಗಳಾಯಿತು, ಅದೇ ರೀತಿಯಾಗಿ ಇದೀಗ ರಾಮ ಮಂದಿರದ ಒಂದು ಅಯೋಧ್ಯೆ ರಾಮನಗರಿ ಯಾವ ರೀತಿಯಾಗಿ ಸಂಪೂರ್ಣವಾಗಿ ನೀರಿನಲ್ಲಿ ಕೊಚ್ಚಿ ಹೋಗುವಂತಹ ಪರಿಸ್ಥಿತಿಗಳು ಎದುರಾಗ್ತಾ ಇದೆ, ಎಲ್ಲವನ್ನೂ ಕೂಡ ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಧರ್ಮದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯ ಮಧ್ಯಪ್ರವೇಶ ಮಾಡಬಾರ್ದು. ಅದೇ ರೀತಿಯಾಗಿ ರಾಜಕೀಯ ಯಾವುದೇ ಕಾರಣಕ್ಕೂ ಕೂಡ ಧರ್ಮವನ್ನು ಬಳಕೆ ಮಾಡಿಕೊಳ್ಬಾರ್ದು. ಆ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆದರೆ ಆಗ ಏನಾಗತ್ತೆ ಅನ್ನುವಂಥದ್ದಕ್ಕೆ ಇವತ್ತು ಶಂಕರಾಚಾರ್ಯರು ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಇನ್ನು ಅದೇ ರೀತಿಯಾಗಿ ಯಾವ ಕಾರಣಕ್ಕಾಗಿ ಇಲ್ಲಿ ಮಧ್ಯಪ್ರವೇಶ ಮಾಡಲಾಗ್ತಾ ಇದೆ, ದೆಹಲಿಯಲ್ಲಿ ಯಾವ ಕಾರಣಕ್ಕಾಗಿ ಕೇದಾರನಾಥನ ಮಂದಿರ ನಿರ್ಮಾಣ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ನೋಡಿದಾಗ ನೋಡಿ, ಪುಷ್ಕರ್ ಸಿಂಗ್ ಧಾಮಿಯಾಗಿ ಯಾರ್ಯಾರು ಅಲ್ಲಿ ಈ ಕೇದಾರನಾಥ ಮಂದಿರವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅವರ ಮಾತುಗಳನ್ನು ನಾವು ಕೇಳ್ತಾ ಇದ್ವಿ. ಸ್ಪಷ್ಟವಾಗಿ ಅವರು ಹೇಳ್ತಾ ಇದ್ದಾರೆ ಯಾವ ರೀತಿಯಾಗಿ ಕೇದಾರನಾಥನ ಧಾಮ ಇದೆ ಅದೇ ರೀತಿಯಾದಂತಹ ವಾತಾವರಣ ನಾವು ಇಲ್ಲಿ ನಿರ್ಮಾಣ ಮಾಡ್ತೀವಿ ಅಂತ. ಮುಂದೆ ದೆಹಲಿಯ ಚುನಾವಣೆಗಳು ಕೂಡ ಬರ್ತಾ ಇದೆ. ದೆಹಲಿ ಚುನಾವಣೆಯಲ್ಲಿ ಈ ಒಂದು ಕೇದಾರನಾಥನ ಕಾರ್ಡನ್ನು ಪ್ಲೇ ಮಾಡೋದಕ್ಕೆ ಏನಾದರೂ ಮುಂದಾಗಲಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಈ ಸಂದರ್ಭದಲ್ಲಿ ಉದ್ಭವ ಆಗಿರುವಂಥದ್ದು. ರಮಾಕಾಂತ್, ಥ್ಯಾಂಕ್ ಯು ಸಂತೋಷ್.